ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಬಂಧುಗಳೇ, ವಿಶೇಷ ಚೇತನರಿಗಾಗಿ ಇರತಕ್ಕಂಥ ಈ ಒಂದು ಚಾನಲ್ನಲ್ಲಿ ವಿಶೇಷ ಚೇತನರಿಗೆ ಇರ್ತಕ್ಕಂಥ ಯಾವುದೇ ವಿಷಯವಾಗಲಿ ಅದನ್ನು ನಾವು ಗಮನಿಸಿದ ಚಾನಲ್. ನಮ್ಮ ವಿಶೇಷ ಚೇತನರ ಗಮನಕ್ಕೆ ತರತಕ್ಕಂಥ ಪ್ರಯತ್ನ ಮಾಡುವಂಥ ಕೆಲಸ ನಮ್ಮ ಚಾನಲ್ದಾಗಿದೆ. ಹಾಗಾಗಿ ಒಂದು ವರದಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮದಲ್ಲಿ ಬಂದಿರೋ ವರದಿಯನ್ನು ತಮಗೆ ಪ್ರಸ್ತುತಪಡಿಸಿ ಅದರ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಕೆಲಸ ನಮ್ಮ ಚಾನಲ್ದಲ್ಲಿ ಮಾಡ್ತಾಯಿದ್ದೀವಿ. ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರು ಇದನ್ನು ಗಮನಿಸಬೇಕಂತ ಕೇಳಿಕೊಂಡು ಈ ವರದಿ ತಮಗೆ ಹೇಳ್ತಾಯಿದ್ದೀನಿ, ಗಮನಿಸಿ. ವೃದ್ಧರು, ಅಂಗವಿಕಲರಿಗೆ ಪಡಿತರ ಬಯೋಮೆಟ್ರಿಕ್ ವಿನಾಯಿತಿ ನೀಡಿ. ಬೆರಳುಗಳ ಚರ್ಮ ಸುಕ್ಕುಗಟ್ಟಿದವರಿಗೆ ವಿನಾಯಿತಿ. ಸರ್ಕಾರಕ್ಕೆ ರಾಜ್ಯ ಮಹಿಳಾ ಆಯೋಗದಿಂದ ಪತ್ರ. ಇದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಮೇಡಮರು. ಈ ಒಂದು ವರದಿಯನ್ನು ನೋಡಿ ನಮ್ಮ ಚಾನಲ್ ಬಳಗ ತುಂಬ ಖುಷಿಯಿಂದ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ. ಬಂಧುಗಳೇ, ಹಿರಿಯ ನಾಗರಿಕರು, ವಿಶೇಷ ಚೇತನರು ಪಡಿತರ ಪಡೆಯಲು ಬಯೋಮೆಟ್ರಿಕ್ನಿಂದ ವಿನಾಯಿತಿ ನೀಡಬೇಕು ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಆಹಾರ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ಹಿರಿಯ ನಾಗರಿಕರು ಮತ್ತು ಕೆಲ ಅಂಗವಿಕಲರ ಬೆರಳುಗಳ ಚರ್ಮ ಸುಕ್ಕುಗಟ್ಟಿರುವುದರಿಂದ ರೇಷನ್ ಪಡೆಯಲು ಕಷ್ಟವಾಗುತ್ತಿದೆ. ಆದ್ದರಿಂದ ಇವರಿಗೆ ಬಯೋಮೆಟ್ರಿಕ್ನಿಂದ ವಿನಾಯಿತಿ ನೀಡಿ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಆಧರಿಸಿ ಪಡಿತರ ವಿತರಿಸುವಂತೆ ಅವರು ಕೋರಿದ್ದಾರೆ. ರಿಯಾಯಿತಿ ನೀಡಿ ಅಂದರೆ ಮಹಿಳೆಯರ ಹೆಸರಿನಲ್ಲಿ ಮಾಡಿಸುವ ಆಸ್ತಿ ನೋಂದಣಿಗೂ ಶುಲ್ಕದಲ್ಲಿ ರಿಯಾಯಿತಿ ನೀಡುವಂತೆ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರಿಗೆ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಪತ್ರ ಬರೆದಿದ್ದಾರೆ. ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳೆಯರಿಗೆ ವೇತನ ಸಹಿತ ಹೆರಿಗೆ ರಜೆ ನೀಡಬೇಕು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಮೇಡಮ್ ಅವರಿಗೆ ಹಾಗೂ ಕಾರ್ಮಿಕ ಇಲಾಖೆ ಆಯುಕ್ತರು, ಕಿದ್ವಾಯಿ ಸ್ಮಾರಕ ಗ್ರಂಥಿ ಆಸ್ಪತ್ರೆ ನಿರ್ದೇಶಕರು ಹಾಗೂ ಆಡಳಿತಾಧಿಕಾರಿಗಳಿಗೂ ಅವರು ಪತ್ರ ಬರೆದಿದ್ದಾರೆ. ಈ ವಿಷಯ ಗಮನಿಸಿದ ನಮ್ಮ ಚಾನಲ್ ಬಳಗವು ಬಹಳ ಖುಷಿಯಿಂದ ಮೇಡಮ್ ಅವರಿಗೆ ಅಂದರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರಿಗೆ, ಇವರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಉತ್ತಮ ಕೆಲಸ ಅಂದರೆ ಸದಾ ಚಟುವಟಿಕೆಯಲ್ಲಿದ್ದು ಪ್ರತಿಯೊಂದು ಮಹಿಳೆಯರಿಗೆ ಸಮಸ್ಯೆ ಆದ ತಕ್ಷಣ ಅಲ್ಲಿ ಪ್ರತ್ಯಕ್ಷರಾಗಿ ಆ ಸಮಸ್ಯೆಗಳ ಬಗ್ಗೆ ಆಲಿಸಿ ಗಮನಿಸಿ ಅವರಿಗೆ ಆಗುವಂಥ ನೆರವನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸ ರಾಜ್ಯದಲ್ಲಿ ಯಾರಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು. ಇವರ ಕೆಲಸವನ್ನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಅನೇಕ ಮಾಧ್ಯಮದಲ್ಲಿ ಗಮನಿಸಿದ ನಮ್ಮ ಚಾನಲ್ ಒಳಗೂ ಸಹಿತ ಆಗಾಗ ಮೇಡಮರ ವರದಿಗಳನ್ನು ಗಮನಿಸಿ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಇದೆ. ಅದಕ್ಕಾಗಿ ಮೇಡಮರು ಈ ಒಂದು ಮಾಧ್ಯಮದ ಮೂಲಕ, ಈ ಒಂದು ನಮ್ಮ ಚಾನಲ್ ಮೂಲಕ ಮಾಧ್ಯಮದ ಮೂಲಕ ಅಂದರೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ಮನವಿ ಮಾಡಿಕೊಳ್ತಾ, ಮಾಧ್ಯಮದಲ್ಲಿ ಎಲ್ಲಿಯಾದರೂ ನಮ್ಮ ವಿಶೇಷ ಚೇತನರ ಬಗ್ಗೆ ಏನಾದರೂ ತಮ್ಮ ಕೆಲಸಗಳ ಕಾರ್ಯಗಳಿದ್ದರೆ ನಮ್ಮ ಚಾನಲ್ ಬಳಗಕ್ಕೆ ಸಂಪರ್ಕಿಸುವಂಥ ಅವಕಾಶ ಮಾಡಿಕೊಟ್ರೆ ಅಥವಾ ಆ ಒಂದು ವರದಿಗಳು ಅಂದರೆ ವಿಶೇಷ ಚೇತನರಿಗೆ ಏನಾದರೂ ನೆರವು ನೀಡಿದರೆ, ವಿಶೇಷ ಚೇತನರ ಸಮಸ್ಯೆಗಳು ತಾವೇನಾದರೂ ಬಗೆಹರಿಸುವಂಥ ಕೆಲಸ ಮಾಡ್ತಾಯಿದ್ರೆ ನಾವು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅವರಿಗೆ ಮನವಿ ಸಲ್ಲಿಸಿ ಅಂದರೆ ಕಮೆಂಟ್ ಮೂಲಕ ಮನವಿ ಸಲ್ಲಿಸಿ ನಮ್ಮ ಚಾನಲ್ಗೆ ಅಂಥ ವರದಿಗಳನ್ನು ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಂಥೇಳಿ ನಾವು ಅವರಿಗೆ ಮನವಿ ಮಾಡಿಕೊಂಡಿದ್ದೆವು. ಆದರೆ ಈ ಮೂಲಕವೂ ಸಹಿತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರಿಗೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ಮನವಿ ಮಾಡ್ಕೋತಾ ಇದ್ದೀವಿ. ತಮ್ಮ ಕಾರ್ಯಕ್ರಮಗಳು ಎಲ್ಲೇ ಆದರೂ ಸಹಿತ ಅಂದರೆ ವಿಶೇಷ ಚೇತನರ ಕಾರ್ಯಕ್ರಮಗಳೇನಾದರೂ ಇದ್ದರೆ ಅಥವಾ ವಿಶೇಷ ಚೇತನರ ಸಮಸ್ಯೆಗಳೇನಾದರೂ ತಾವು ಬಗೆಹರಿಸಿದರೆ ಅಥವಾ ಅದಕ್ಕೆ ಪರಿಹಾರ ನೀಡಿಕೊಟ್ರೆ
ಅಂಥ ವರದಿಗಳು ನಮ್ಮ ಚಾನಲ್ ಜೊತೆಗೆ ತಾವೇನಾದರೂ ಹಂಚಿಕೊಂಡ್ರೆ ಮನವಿ ಮಾಡ್ಕೋತಾ ಇದ್ದೀವಿ. ತಾವೇನಾದರೂ ಹಂಚಿಕೊಂಡ್ರೆ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ಈ ಒಂದು ಅಳಿಲು ಸೇವೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ನಮ್ಮ ಚಾನಲ್ದಾಗಿರ್ತದೆ. ಅದಕ್ಕೆ ಈ ಒಂದು ವರದಿ ಮೂಲಕ ಅವರಲ್ಲಿ ಮನವಿ ಮಾಡಿಕೊಂಡು ಈ ವರದಿ ನಮ್ಮೆಲ್ಲ ವಿಶೇಷಚೇತನರಿಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದವನ್ನು ಸಲ್ಲಿಸಿ ತಮ್ಮೆಲ್ಲ ಸಹಕಾರ ಮತ್ತು ಮಾನ್ಯ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಆದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರ ಸಹಕಾರ ಇರಲಿ ಅಂಥೇಳಿ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.